ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ನ್ಯೂ ವಿಡಿಯೋ. ಭಾಗ್ಯಲಕ್ಷ್ಮಿ ಸೀರಿಯಲ್ ನಿನಗಿಂತ ಭಾಗ್ಯನ ಪರವಾಗಿಲ್ಲ ಶ್ರೇಷ್ಠ ಮೇಲೆ ಅರಚಾಡಿದ ತಾಂಡವ್ ಹೆಂಡತಿ ಕಡೆ ಮನೆ ಸಹಿತ ಅಂತರ ಶಾಲೆ ಡ್ಯಾನ್ಸ್ ಕಾಂಪಿಟೇಷನಲ್ಲಿ ಭಾಗ್ಯ ಗೆದ್ದಿದ್ದಾಳೆ. ಸೊಸೆಗೆ ತೊಂದರೆ ಕೊಟ್ಟ ಕನ್ನಿಕಾಗೆ ಕುಸುಮ ತಿಳಿ ಹೇಳಿದ್ದಾಳೆ. ಪೋಷಕರ ಶಿಕ್ಷಕರ ಸಂಘದ ನಿರ್ದೇಶಕರು ಕೂಡ ಕನ್ನಿಕಾಗೆ ಎಚ್ಚರ ವಹಿಸಿದ್ದಾರೆ. ಇನ್ನು ಭಾಗ್ಯ ಯಾವ ಆತಂಕವೂ ಇಲ್ಲದೆ ಸ್ಕೂಲ್ಗೆ ಹೋಗಬಹುದು ಎಂಬ ಖುಷಿಯಿಂದ ಕುಸುಮ ಜೊತೆಗೆ ಮನೆಗೆ ಬರುತ್ತಾಳೆ. ಅಮ್ಮನಿಗೆ ಅದ್ದೂರಿ ಸ್ವಾಗತ ನೀಡಿದ ಗುಂಡಣ್ಣ. ಮನೆಯಲ್ಲಿ ಭಾಗ್ಯಗೆ ಮಗ ಗುಂಡಣ್ಣ ಅದ್ದೂರಿ ವೆಲ್ಕಮ್ ನೀಡುತ್ತಾನೆ. ಅಮ್ಮ ಮನೆಗೆ ಬಂದೊಡನೆ ನೇರವಾಗಿ ಮನೆಯೊಳಗೆ ಬರಲು ಬಿಡದೆ ಗುಂಡಣ್ಣ ಸುನಂದ ಅಜ್ಜಿಗೆ ಹೇಳಿ ಅಮ್ಮತಿಗೆ ಆರತಿ ಬೆಳೆಯುತ್ತಂತೆ ಹೇಳುತ್ತಾನೆ. ಮೊಮ್ಮಗನ ಆಸೆಯಂತೆ ಸುನಂದ ಮಗಳು ಭಾಗ್ಯಗೆ ಆರತಿ ಮಾಡುತ್ತಾಳೆ. ಭಾಗ್ಯ ಮನೆ ಬಳಿಗೆ ಬರುತ್ತಿದ್ದಂತೆ ಗುಂಡಣ್ಣ ಆಕೆ ಮೇಲೆ ಹೂಮಳೆ ಸುರಿಸುತ್ತಾನೆ. ಮಗನ ಪ್ರೀತಿ ಕಂಡು ಭಾಗ್ಯ ಬಾವುಳುಗಳಾಗುತ್ತಾರೆ. ಕುಸುಮ ಕೂಡ ಮೊಮ್ಮಗನ ಅರೇಂಜ್ಮೆಂಟ್ಸ್ ನೋಡಿ ಆಶ್ಚರ್ಯ ವ್ಯಕ್ತಪಡಿಸುತ್ತಾಳೆ. ಇದು ಪೂಜಾ. ಸುನಂದಗೆ ಕೂಡ ಖುಷಿ. ಆದರೂ ತನ್ವಿ ಮಾತ್ರ ನನಗೂ ಇದಕ್ಕೂ ಯಾವುದೇ ಸಂಬಂಧ ಇಲ್ಲ ಎನ್ನುವಂತೆ ಇರುತ್ತಾಳೆ. ಗುಂಡಣ್ಣ ಅಮ್ಮನಿಗಾಗಿ ಡೈನಿಂಗ್ ಟೇಬಲ್ ಅನ್ನು ಕೂಡ ಹೂಗಳಿಂದ ಅಲಂಕಾರ ಮಾಡಿದ್ದಾನೆ. ಸುನಂದ ಅಜ್ಜಿ ಕೈಯಲ್ಲಿ ಕೇಸರಿ ಬಾತ್ ಮಾಡಿಸಿ ಅದನ್ನೆಲ್ಲ ಕೇಕ್ ನಂತೆ ಕತ್ತರಿಸಲು ಹೇಳುತ್ತಾನೆ. ಇನ್ನು ಸೆಲೆಬ್ರೇಷನ್ ಮುಗಿದಿಲ್ಲ ಇರಿ ಎನ್ನುತ್ತಾ ಅನ್ನದ ಪಾತ್ರೆಯಲ್ಲಿ ಕಜ್ಜಿ ಕುಸುಮ ಕೊಟ್ಟು, ನಮ್ಮ ಮನೆಯಲ್ಲಿ ಯಾರಿಗೂ ಖುಷಿ ಇಲ್ಲ, ಬರೀ ಜಗಳವೇ ತುಂಬಿರುತ್ತದೆ. ನಾವೆಲ್ಲರೂ ಕೈತುತ್ತು ತಿಂದು ಬಹಳ ದಿನ ಆಯಿತು, ಎಲ್ಲರಿಗೂ ಕೈತುತ್ತು ನೀಡಿ ಎನ್ನುತ್ತಾನೆ. ಮೊಮ್ಮಗರ ಮಾತು ಕೇಳಿ ಕುಸುಮಗೆ ಒಂದೆಡೆ ಖುಷಿ ಒಂದೆಡೆ ಬೇಸರ. ಎಲ್ಲ ಸೆಲೆಬ್ರೇಷನ್ ನಂತರ ತಾಯಿಗೆ ಕ್ಷಮೆ ಕೇಳುವಂತೆ ಕುಸುಮ ತನ್ವಿಗೆ ಸೂಚಿಸುತ್ತಾಳೆ. ಒಲ್ಲದ ಮನಸ್ಸಿನ ತನ್ವಿ ಭಾಗ್ಯ ಕಾಲಿಗೆ ನಮಸ್ಕರಿಸಿ ಕ್ಷಮೆ ಯಾಚಿಸುತ್ತಾನೆ. ಶ್ರೇಷ್ಠ ಮುಂದೆ ಹೆಂಡತಿ ಹೊಗಳಿದ ತಾಂಡವ್. ತಾಂಡವ್ ಸ್ಕೂಲ್ನಲ್ಲಿ ನಡೆದ ಘಟನೆಯನ್ನು ತಲೆಯಲ್ಲಿ ತುಂಬಿಕೊಂಡು ಮನೆಗೆ ಬರುತ್ತಾನೆ. ತಾಂಡವ್ ಅದೇ ವಿಚಾರವನ್ನು ಮನಸ್ಸಲ್ಲಿಟ್ಟುಕೊಂಡು ಯೋಚನೆ ಮಾಡಿದರೆ ನಾನು ಖುಷಿಯಾಗಿರಲು ಸಾಧ್ಯವಿಲ್ಲ ಎಂದುಕೊಳ್ಳುತ್ತಾ ಶ್ರೇಷ್ಠ ತಾಂಡವನನ್ನು ಹೊರಗೆ ಡಿನ್ನರ್ಗೆ ಕರೆದುಕೊಳ್ಳಬೇಕು ಎಂದು ಪ್ಲಾನ್ ಮಾಡಿ ರೆಡಿಯಾಗುತ್ತಾಳೆ. ತಾಂಡವ್ ಮನೆಗೆ ಬರ್ತಿದ್ದಂತೆ ಕಾಫಿ ಕೇಳ್ತಾನೆ. ಆದರೆ ಶ್ರೇಷ್ಠ ನಾವು ಹೇಗಾದರೂ ಡಿನ್ನರ್ಗೆ ಹೋಗ್ತೀವಲ್ಲ, ಅಲ್ಲೇ ಏನಾದರೂ ತಿನ್ನೋಣ ಎನ್ನುತ್ತಾಳೆ. ಅವಳ ಮಾತಿನಿಂದ ಕೋಪಗೊಳ್ಳುವ ತಾಂಡವ್, ಸ್ಕೂಲ್ನಲ್ಲಿ ಇಷ್ಟೆಲ್ಲ ನಡೆದ ನಂತರ ನಿನಗೆ ಜೊತೆಗೆ ನಾನು ಡಿನ್ನರ್ಗೆ ಬರ್ತೀನಿ ಅಂತ ಹೇಗೆ ಅಂದುಕೊಳ್ತೀನಿ ಎಂದು ಅರಜಾಡುತ್ತಾನೆ. ನಿನಗಿಂತ ಭಾಗ್ಯನ ಪರವಾಗಿಲ್ಲ, ಅವಳು ಅಮ್ಮನ ಮರ್ಯಾದೆ ಕಾಪಾಡುತ್ತಾಳೆ, ಆದರೆ ನೀನು ಈ ರೀತಿ ಅಲ್ಲ ಎಂದು ಕೋಪಗೊಳ್ಳುತ್ತಾನೆ. ತಾಂಡವ್ ರೂಮ್ಗೆ ಹೋಗುತ್ತಾನೆ. ತಾಂಡವ್ ವರ್ತನೆಯಿಂದ ಶ್ರೇಷ್ಠ ಕೋಪ ಬಂದರು. ಇದು ನನ್ನ ಕೋಪವನ್ನು ಹೊರಹಾಕುವ ಸಮಯ ಅಲ್ಲ. ನನ್ನ ಮೇಲೆ ಕೋಪಗೊಂಡು ತಾಂಡವ್ ಮನೆ ಬಿಟ್ಟು ಹೋದರೆ ಕಷ್ಟ ಎಂದುಕೊಂಡಿದ್ದಾನೆ. ಮರುದಿನ ತಾಂಡವ್ ಹೇಳುತ್ತಾರೆ ಶ್ರೇಷ್ಠ ಅವಳಿಗಾಗಿ ಕಾಫಿ ರೆಡಿ ಮಾಡಿ ಟೇಬಲ್ ಮೇಲಿಡುತ್ತಾನೆ. ಅದರಲ್ಲಿ ಸಾರಿ ಎಂಬ ಸ್ಟಿಕ್ಕರ್ ಅಂಟಿಸುತ್ತಾನೆ. ಶ್ರೇಷ್ಠ ಮಾತಿಗೆ ಮಾಡಿದ ಕಾಫಿ ಕುಡಿದ ತಾಂಡವ್ ಆಕೆಯನ್ನು ಹೊಗಳುತ್ತಾನೆ. ಶ್ರೇಷ್ಠ ನಾಟಕದ ಪ್ರೀತಿ ನಡುವೆ ತಾಂಡವ್ ಮನೆಯಿಂದ ಸಂಪೂರ್ಣ ದೂರ ಆಗ್ತಾನೆ ಅಥವಾ ಮನೆಗೆ ವಾಪಸ್ ಹೋಗ್ತಾನೆ ಎಂದು ಕಾದು ನೋಡಬೇಕಾಗಿದೆ. ಇವಿಷ್ಟು ಇವತ್ತಿನ ವಿಡಿಯೋ. ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್ ಅಂಡ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ.